ನಿನ್ನೆ ಒಂದು ಸ್ಟೂಡೆಂಟ್ ಗುರುಕುಲ್ ಸ್ಟೂಡೆಂಟ್ ಅವನು KSISF ಎಕ್ಸಾಮ್ ಕ್ಲಿಯರ್ ಆಗಿದೆ ಮತ್ತೆ SSC GD ಎಕ್ಸಾಮ್ ಕ್ಲಿಯರ್ ಆಗಿದೆ. ಓಕೆ, KSISF ಮತ್ತೆ SSC GD. ಸೊ ಆಕ್ಚುಲಿ ಶಿವಲಿಂಗ ಅಂತ ಹೆಸರು ಅವನು. ಲೀಡರ್ ಬೋರ್ಡ್ ಅಲ್ಲೂ ಬಂದಿದ್ದಾನಂತ ಭುವನೇಶ್ವರ್ ಸರ್. ಸೊ 4 ಗಂಟೆ ಕ್ಲಾಸ್ ಆಗ್ಲಿ ಮತ್ತೆ ನಾ ಹೇಳೋದು ಅವನ್ ಹೇಳಿದ್ದು ಜಾಬ್ ಹೆಂಗಾಯ್ತು ಅಂದ್ರೆ, ನಿನ್ಗೆ ಭಯ ಆಗ್ತಿರ್ಲಿಲ್ಲ, ನೆಗೆಟಿವ್ ಬರ್ತಿರ್ಲಿಲ್ಲ, ನಂದು ಆಗುತ್ತೋ ಇಲ್ಲ ಅಂತ. ಇಲ್ಲ ಸರ್, ನಾ ಡೈಲಿ ಮಗ್ಗಿ ಬರೀತಿದ್ದೆ, ಡೈಲಿ ನನ್ ಬಗ್ಗೆ ಪಾಸಿಟಿವ್ ಬರೀತಿದ್ನಲ್ಲ, ನನ್ನ ಮೈಂಡ್ ಸ್ಟ್ರಾಂಗ್ ಇರ್ತಿತ್ತು ಸರ್, ಹಿಂಗೇನು ಆಗ್ತಿರ್ಲಿಲ್ಲ ಅಂತ. ಸೊ 34ನೇ ಅವನದು ರ್ಯಾಂಕ್ ಇದರಲ್ಲಿ KSISF ಅಲ್ಲಿ. ಅವ್ನು ಹೇಳಿದ್ದೇನು ಅಂದ್ರೆ, ನಾ ಡೈಲಿ ಮೆಂಟಲ್ ಸಾಲ್ವ್ ಮಾಡಿ 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 ಬೇರೆ ಸಬ್ಜೆಕ್ಟ್ ಅಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಯ್ತು ಸರ್ ನನಗೆ. ಸೊ ನಿಮ್ ಕ್ಲಾಸ್ ಡೈಲಿ ಅಟೆಂಡ್ ಮಾಡ್ತಿದ್ದೆ, ನಾನು ಬೇರೆಯವ್ರಿಗೆ ಹೇಳ್ತಿದ್ದೆ ಸರ್, ನನ್ ಜೊತೆಗಿದ್ದವ್ರಿಗೆ, ನೀನು ಅಟೆಂಡ್ ಮಾಡು ಮೆಂಟಲ್ ನಿನ್ಗೂ ಬಹಳ ಇಂಪ್ರೂವ್ಮೆಂಟ್ ಆಗತ್ತಂತ. ಅವ್ರು 1 ದಿನ 2 ದಿನ ಮಾಡೋರು, ನನ್ಗೇನು ಅರ್ಥ ಆಗಲ್ಲ ಅಂತ ಬಿಟ್ಬಿಡೋರು ಸರ್ ಅಂತ ಹೇಳಿ. ಬಟ್ ಈಗ ಸರ್ ಅವರು ನನ್ ಜಾಬ್ ಆದ್ಮೇಲೆ ಗೊತ್ತಾಯ್ತಲ್ಲ, ಈಗ ನಾನ್ ಬೇಡ ಅಂದ್ರೂ ಅವ್ರು ಬಿಡ್ತಾ ಇಲ್ಲ ಸರ್, ಕರೆಕ್ಟ್ ಆಗಿ ಬಂದ್ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಹಾಗೆ ಅಂತ. ಪ್ರಾಬ್ಲಮ್ ಅದೇ ರೀ, ಏನಾಗತ್ತಂದ್ರೆ ಒಂದು ನಂಬ್ಕೊಂಡು ಕರೆಕ್ಟ್ ಆಗಿ ನೀವು ಕ್ಲಾಸ್ ಕೇಳ್ಬೇಕು. ನಿಮ್ಗೆ ಗೊತ್ತಿದೆ, ನಾನು 3.5 ವರ್ಷದಿಂದ ಕ್ಲಾಸ್ ಮಾಡ್ತಾ ಇದ್ದೇನೆ. ಈಗ ನೀವೇನಂದ್ರೆ ನಾನ್ ಹೆಂಗ್ ಮಾಡ್ತೀನಿ ಆ ತರ ಸುಮ್ನೆ ಹೋಗ್ರಿ. ಹೊಸೊಬ್ರಿಗೆ ಏನನ್ಸತ್ತೆ, ತಲೆಯಲ್ಲಿ ಏನೇನೋ ವಿಚಾರ ಬರುತ್ತೆ. ಈಗ ನೋಟ್ಸ್ ಮಾಡ್ಕೋಬೇಕು ಅಂತ ನಿಮ್ ಪ್ಲಾನ್ ಇರುತ್ತೆ, ನೀವು ನೋಟ್ಸ್ ಮಾಡೋದಕ್ಕೆ ನಾ ಹೆಂಗ್ ಟೀಚ್ ಮಾಡೋದಕ್ಕೆ ಆ ಟೀಚ್ ಮಾಡೋಕ್ ಖುಷಿ ಆಗ್ತೀರಾ, ಆ ತರ ಅಲ್ಲ. ಈಗ ಫಸ್ಟ್ ಕ್ವಶನ್ ಇದೆ ಅನ್ಕೊಳ್ಳಿ, ನಾ ಎಕ್ಸ್ಪ್ಲೇನ್ ಮಾಡಿದ್ರೆ ಇಂಪ್ರೂವ್ ಆಗಲ್ಲ, ನೀವು ಥಿಂಕ್ ಮಾಡ್ಬೇಕು. ಎವ್ರಿ ಡೇ ನೀವ್ ಎಷ್ಟು ಥಿಂಕ್ ಮಾಡ್ತೀರಿ ಅಷ್ಟು ನಿಮ್ಮ IQ ಲೆವೆಲ್ ಹೆಚ್ಚಾಗುತ್ತೆ. ಆಮೇಲೆ ಎಕ್ಸಾಮ್ ಅಲ್ಲಿ ನೀವು ರೀಡ್ ಮಾಡಿದ್ ಯೂಸ್ ಆಗಲ್ಲ, ಥಿಂಕ್ ಮಾಡಿದ್ ನೆನಪಿರುತ್ತೆ. ಆಮೇಲೆ ನೀವು 10,000 MCQ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು. ಕಂಪಲ್ಸರಿ 10,000 MCQ ಸಾಲ್ವ್ ಮಾಡಿ ಎಕ್ಸಾಮ್ ಹೋದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಬುಕ್ ಓದಿ ಎಕ್ಸಾಮ್ ಹೋಗ್ತಿರಲ್ಲ, ಅದೇ ನಿಮ್ದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಮೆಂಟಲ್ ಒಂದ್ ಸಬ್ಜೆಕ್ಟ್ ಅಂತ ಅನ್ಕೋಬೇಡ್ರಿ, ಇದ್ರಿಂದ ನಿಮ್ ಬೇರೆ ಸಬ್ಜೆಕ್ಟ್ ಅಲ್ಲೂ ಇಂಟ್ರೆಸ್ಟ್ ಬರೋ ತರ ಆಗತ್ತೆ. ಓಕೆ, ಸರಿ. ನಿಮ್ಗೂ ಜಾಬ್ ಬೇಕೇ ಬೇಕಾಗಿದೆ ಈಗ, ಯಾಕಂದ್ರೆ ಅವ್ನು 22 ವರ್ಷದ ಹುಡುಗರಿ, ಅವನು ಓನ್ಲಿ 22 ಏಜ್. ಸರಿ, ನಿಮ್ದು ಇವತ್ತಿಲ್ಲ ನಾಳೆ, ಮುಂದಿನ ವರ್ಷ ಒಳಗೆ ನಾನು ಒಂದು ಧಾರವಾಡ ಪೇಡನೇ ಕೊಡ್ಬೇಕಾಯ್ತಾ. ಸರಿ, ಈಗ ಆಲ್ರೆಡಿ ಬೇಸಿಕ್ ಕ್ಲಾಸ್ ನೋಡಿದ್ವಿ, ಬನ್ನಿ ಹಾಗಾದ್ರೆ ಇಲ್ಲಿ ಕ್ವಶನ್ ಏನಿದೆ ಅರ್ಥ ಮಾಡ್ಕೊಳ್ಳಿ. MCQ ಅಲ್ಲಿ ಎಲ್ಲ ಸಿಗ್ತಾವಲ್ರಿ. ಅವನು ಅದೇ ಹೇಳ್ದ ಸರ್, ನನ್ನ ಸಂಡೇ ಏನ್ ಟೆಸ್ಟ್ ನಡೆಸ್ತಾರಲ್ಲ ಅದೆಲ್ಲದೂ ಸಾಲ್ವ್ ಮಾಡ್ತಿದ್ದ ಸರ್, ಎಲ್ಲಾ ಇನ್ಸ್ಟಿಟ್ಯೂಷನ್ದು ಅಂತ. MCQ ಬಹಳಷ್ಟು ಬುಕ್ ಸಿಗ್ತಾವ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಿಗ್ತಾವ್ರಿ. ಕೊಡ್ಲಾ ಪೋಲ್ನ? ಬಂತು 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 ಬಂತು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿದಾನೆ. ಇದು 23, 43,
75, 80, 84, 91, 100 ಎಲ್ಲವನ್ನ ಕೂಡಿಸಿದ್ರೆ 100 ಆಗುತ್ತೆ. 23, 20, 32, 5, 4, 7, 9 ಟೋಟಲ್ 100. ಈಗ ಅವನು ಕೊಟ್ಟಿರೋದೇನು ಗೊತ್ತಾ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಕೇವಲ ಫ್ರೆಂಚ್ ಅಷ್ಟೇ ಮಾತನಾಡೋರು, ಕೇವಲ ಸ್ಪ್ಯಾನಿಷ್ ಅಷ್ಟೇ, ಕೇವಲ ಜಪಾನೀಸ್ ಅಷ್ಟೇ, ಆಯ್ತಾ. ಇದು ಫ್ರೆಂಚ್ ಮತ್ತೆ ಸ್ಪ್ಯಾನಿಷ್ ಎರಡು ಮಾತಾಡೋರು. ಓಕೆ, ಇವರು ಫ್ರೆಂಚ್ ಮತ್ತೆ ಜಪಾನೀಸ್, ಇವರು ಸ್ಪ್ಯಾನಿಷ್ ಮತ್ತೆ ಜಪಾನೀಸ್. ಇವ್ರು ಯಾರಿದಾರಲ್ಲ, ಇವ್ರು ಮೂರು ಮಾತಾಡ್ತಾರೆ. ಇವ್ರನ್ನ ಬಿಟ್ಟು ಇವ್ರನ್ನ ತಗೊಂಡಿದ್ದಾರೆ, ಇವ್ರನ್ನ ಬಿಟ್ಟು ಇವ್ರು ಸರಿನಾ. ಇವರು ಎರಡೂ ಭಾಷೆ ನೋಡಿ, ಫ್ರೆಂಚ್ ಮತ್ತೆ ಸ್ಪ್ಯಾನಿಷ್ ಎರಡನ್ನೂ ಮಾತನಾಡೋರು ಎಷ್ಟು ಜನ ಅಂತ ಕೇಳಿದ್ರೆ 24 ಜನ. ಫ್ರೆಂಚು ಮಾತಾಡ್ತಾರೆ, ಸ್ಪ್ಯಾನಿಷ್ ಮಾತಾಡ್ತಾರೆ. ಕೇವಲ ಫ್ರೆಂಚ್ ಮತ್ತೆ ಸ್ಪ್ಯಾನಿಷ್ ಅಷ್ಟೇ ಅಂದ್ರೆ ಇದು. ಎಷ್ಟು ಜನ ಫ್ರೆಂಚ್ ಮತ್ತೆ ಜಪಾನೀಸ್ ಅಂದ್ರೆ 9 ಆಗುತ್ತೆ. ಕೇವಲ ಫ್ರೆಂಚ್ ಮತ್ತೆ ಜಪಾನೀಸ್ ಅಂದ್ರೆ ಇದಷ್ಟೇ. ಓಕೆನಾ. ಕೇವಲ ಸ್ಪ್ಯಾನಿಷ್ ಅಂತಂದ್ರೆ ಇವ್ರಿಷ್ಟೇ ಜನ. ಸ್ಪ್ಯಾನಿಷ್ ಟೋಟಲ್ ಕೇವಲ ಅಂತಂದ್ರೆ ಇಷ್ಟೇ, ಟೋಟಲ್ ಸ್ಪ್ಯಾನಿಷ್ ಅಂದ್ರೆ ಇಷ್ಟು. ಓಕೆ, ಸೊ ಆನ್ಸರ್ ಇದು 100 ಆಗುತ್ತೆ. ಎಲ್ಲರನ್ನು ಕೂಡಿಸ್ಕೋಬೇಕು. ಓಕೆ, ಪೋಲ್ ಕೊಡ್ತಾ ಇದ್ದೀನಿ. ಬಂತು ನೋಡಿ, ಬಂತು. ಓಕೆ, 3 ಆಟ ಆಡೋರು ಅಂತ ಹೇಳಿದ್ದಾರೆ. 3 ಆಟ ಅಂತಂದ್ರೆ ಇದು ಎಸ್ ಆಗುತ್ತೆ. ಕ್ವಶನ್ ನೀವು ಓದ್ಕೋಬೇಕು, ನಾನು ಟೈಮ್ ಕೊಡೋದೇ ನಿಮ್ಗೆ ಅದಕ್ಕೋಸ್ಕರ. 77%. ರೇಖಾಚಿತ್ರ ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ ಆಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ. ರೇಖಾಚಿತ್ರವನ್ನು ಅಧ್ಯಯನ ಮಾಡಿ ಎಲ್ಲಾ 3 ಆಟಗಳನ್ನ ಆಡುವ ವಿದ್ಯಾರ್ಥಿಗಳನ್ನು ಗುರುತಿಸಿ. ಇವರು ಕಬಡ್ಡಿ ಒಳಗ್ ಬರ್ತಾರೆ, ಫುಟ್ಬಾಲ್ ಒಳಗ್ ಬರ್ತಾರೆ, ಕ್ರಿಕೆಟ್ ಒಳಗೂ ಬರ್ತಾರೆ. ಸೊ ಎಲ್ಲಾ 3 ಅಂತಂದ್ರೆ ಅದು ಕೇವಲ ಎಸ್ ಮಾತ್ರ. ಓಕೆ, ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಏನ್ ಕೇಳಿದಾನೆ, ಇಷ್ಟ ಪಡದ ಅಂತ ಹೇಳಿದಾನೆ. ಪೋಲ್ ಬಂತು ನೋಡಿ. ಓಕೆ, ಇವ್ರಿಗೆ ಫಿಸಿಕ್ಸ್ ಇಷ್ಟ ಆಗಲ್ಲ, ಕೆಮಿಸ್ಟ್ರಿ ಇಷ್ಟ ಆಗಲ್ಲ, ಮ್ಯಾಥ್ಸ್ ಇಷ್ಟ ಆಗಲ್ಲ. ಹಾಗಾದ್ರೆ ಆನ್ಸರ್ ಇದು ಎಚ್. ಸರಿನಾ? ಓಕೆ, ಇದು
ಸೈಕ್ಲಿಂಗ್ ಬರಬೇಕು, ಬಟ್ ಟ್ರೆಕ್ಕಿಂಗ್ ಇಷ್ಟಪಡಬಾರ್ದು. ಓಕೆ, ಪೋಲ್ ಬಂತು ನೋಡಿ. %74. ಎಷ್ಟು ಜನರು ಓದುವುದನ್ನ ಮತ್ತು ಸೈಕ್ಲಿಂಗ್ ಅನ್ನ ಇಷ್ಟಪಡುತ್ತಾರೆ? ಸರಿ, ಓದುವುದು ಅಂದ್ರೆ ತ್ರಿಭುಜದಲ್ಲಿ ಬರೋದು ಇವ್ರು ಆಗಿರಬಹುದು. ಹಂಗಾದ್ರೆ ಇವ್ರು ಆಗಿರ್ಬೇಕು ಅಂತಂದ್ರೆ ಬೇರೆಯವನ್ನ ಡಿಲೀಟ್ ಮಾಡಿ. ಇದು ಓದುವುದು ಅಂದ್ರೆ ಇದ್ರೊಳಗ್ ಬಂದಿರಬೇಕು. ಸರಿ, ಇವರು ತ್ರಿಭುಜದೊಳಗ್ ಬಂದಿಲ್ಲ, ರಾಂಗ್. ಇವರು ತ್ರಿಭುಜದೊಳಗ್ ಬಂದಿಲ್ಲ, ರಾಂಗ್. ಓಕೆನಾ? ನೆಕ್ಸ್ಟ್ ಏನ್ ಹೇಳಿದಾನೆ? ಸೈಕ್ಲಿಂಗ್ ಇಷ್ಟಪಡ್ಬೇಕು. ಸೈಕ್ಲಿಂಗ್ ಅಂದ್ರೆ ವೃತ್ತದೊಳಗ್ ಬರ್ಬೇಕು. ವೃತ್ತದ ಒಳಗೆ ಯಾರು ಬಂದಿಲ್ಲ? ಇವರು ವೃತ್ತದೊಳಗ್ ಬಂದಿಲ್ಲ, ಇವರು ವೃತ್ತದೊಳಗ್ ಬಂದಿಲ್ಲ, ಇವರು ಬಂದಿಲ್ಲ, ಇವರು ಬಂದಿಲ್ಲ. ಓಕೆ, ನೆಕ್ಸ್ಟ್ ಏನ್ ಹೇಳಿದಾನೆ? ಟ್ರೆಕ್ಕಿಂಗ್ ಇಷ್ಟಪಡಬಾರ್ದು. ಟ್ರೆಕ್ಕಿಂಗ್ ಅಂದ್ರೆ ಯಾವುದು? ಟ್ರೆಕ್ಕಿಂಗ್ ಅಂದ್ರೆ ಆಯತದೊಳಗೆ. ಸೊ ಟ್ರೆಕ್ಕಿಂಗ್ ಇಷ್ಟ ಪಡಬಾರ್ದು. ಹಾಗಾದ್ರೆ ಯಾವ್ದು ಸರಿ ಆಗುತ್ತೆ ನೋಡಿ? ಇಲ್ಲಿದೆಲ್ಲ ಇದು ಸರಿ ಆಗುತ್ತೆ. 31 ಸರಿಯಾದ ಉತ್ತರ. ಫಸ್ಟ್ ಏನ್ ಹೇಳಿದಾನೆ? ಓದುವುದು ಅಂದ್ರೆ ಇದ್ರೊಳಗೆ ಇರಬೇಕು. ಓಕೆ, ಉಳಿದಿದ್ ಯಾವ್ದು ಇದ್ರೊಳಗಿಲ್ಲ, ತೆಗೆದ್ಬಿಡಿ. ಸೈಕ್ಲಿಂಗ್ ಅಂತಂದ್ರೆ ಇದ್ರೊಳಗಿರಬೇಕು, ಯಾವ್ದಿಲ್ಲ ತೆಗೆದ್ಬಿಡಿ. ಬಟ್ ಇದ್ರಲ್ಲಿ ಏನಾಗುತ್ತೆ? 31 ಮತ್ತೆ 12 ಎರಡು ಬರುತ್ತೆ, ಆದ್ರೆ ಇದನ್ನ ಇಷ್ಟ ಪಡಬಾರ್ದು. ಅದಕ್ಕೆ 31 ಸರಿ. ಓಕೆ, ಪೋಲ್ ಕೊಡ್ಲಾ? ಬಂತು. ಡಮಾರ್. ಓಕೆ, ಎಷ್ಟು ಜನ ಓದುವುದನ್ನ ಇಷ್ಟಪಡ್ತಾರೆ? ಓದುವುದು ಅಂದ್ರೆ ತ್ರಿಭುಜದೊಳಗೆ. ಓಕೆ, ಇದ್ರ ಒಳಗ್ ಬರ್ಬೇಕು.
ಇದ್ರೊಳಗೆ ಇದು ಇಲ್ಲ, ಇದು ಇಲ್ಲ. ಹಾಗಾದ್ರೆ 43, 31, 12, 12, 28, 44 ಇವೆಲ್ಲವೂ ಬರುತ್ತೆ. 40, 30, 70, 70, 80, 80, 80, 90, 90, 110, 110, 150. ನೆಕ್ಸ್ಟ್ 3, 1, 4, 4, 6, 6, 6, 8, 8, 8, 16, 20, 170 ಆಗುತ್ತೆ ನೋಡಿ. ಓಕೆ, ಈಗ ಅಲ್ಲ ಸರ್, ಆಕ್ಚುಲಿ ಇದನ್ನು ಬರುತ್ತಲ್ಲ ಸರ್, ಇವ್ರು ಬರಬಾರ್ದಲ್ಲ ಸರ್ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲಿ ಅವನು ಯಾವಾಗ ಕೊಡ್ತಾನಲ್ಲ, ಇವ್ರು ಆಗ್ಬಾರ್ದು ಅಂತಂದಾಗ ಅಷ್ಟೇ. ಬಟ್ ನಿಮ್ಗೆ ತ್ರಿಭುಜದೊಳಗ್ ಬರ್ಬೇಕು ಅಂದ್ರೆ ಇವ್ರೆಲ್ಲರೂ ಬಂದಿದ್ದಾರೆ. ಓಕೆ, ತ್ರಿಭುಜದೊಳಗ್ ಬರ್ಬೇಕು ಅಂದ್ರೆ ಎಲ್ರು ಬಂದಿದ್ದಾರೆ. ಯಾರು ಬಂದಿಲ್ಲ ಅವ್ರನ್ನ ಅಷ್ಟೇ ತೆಗೆದು ಹಾಕ್ರಿ. ಸರ್ ಇಲ್ಲ ಸರ್ ಅವ್ರು ವೃತ್ತದೊಳಗ್ ಬಂದ್ರೆ ಬರ್ಲಿ, ವೃತ್ತದೊಳಗ್ ಬರ್ಲಿ, ಪ್ರಾಬ್ಲಮ್ ಇಲ್ಲ. ಅವ್ನು ವೃತ್ತದೊಳಗ್ ಬರಬಾರ್ದು ಅಂದ್ರೆ ತೆಗಿಬೇಕಷ್ಟೆ. ಓಕೆ, ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಓಕೆ, ನೆಕ್ಸ್ಟ್. ಓಕೆ, ಪೋಲ್ ಕೊಡ್ತಾರೆ ನೋಡಿ. ಓಕೆ, ವೆರಿ ಗುಡ್. ಈಗ ನಾ ಏನ್ ಮಾಡ್ತೇನೆ ನೋಡಿ, ಇಲ್ಲಿ ಎಷ್ಟು ಜನರು ಟ್ರೆಕ್ಕಿಂಗ್ ಓದೋದನ್ನ ಇಷ್ಟಪಡ್ತಾರೆ, ಸೈಕ್ಲಿಂಗ್ ಇಷ್ಟಪಡಲ್ಲ. ಸೈಕ್ಲಿಂಗ್ ಅಂದ್ರೆ ವೃತ್ತ. ಫಸ್ಟ್ ನಾ ಏನ್ ಮಾಡ್ಬಿಡ್ತೀನಿ, ಈ ವೃತ್ತನ ತೆಗ್ದಾಕ್ತೀನಿ. ಈ ವೃತ್ತ ಆಗಿರ್ಬಾರ್ದು ಸರಿ, ಇವ್ರ ಆಗಿರಬಾರ್ದು, ಇವ್ರನ್ನ ಬಿಟ್ಟು ಬಿಡ್ತೀನಿ. ಆಯ್ತಾ, ಇವ್ರು ನಮಗ್ ಸಂಬಂಧ ಇಲ್ಲ, ಇದ್ರೊಳಗಿರೋರು ಯಾರು ಬರಬಾರ್ದು. ಯಾರು ಬರಬಹುದು ಅಂತಂದ್ರೆ ಟ್ರೆಕ್ಕಿಂಗ್ 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 ಇದು ಇವ್ರು ಬರ್ಬೋದು, ಇದ್ರೊಳಗಿರೋರು ಬರ್ಬೋದು. ಮತ್ ಯಾರು ಬರ್ಬೋದು, ಓದುವುದನ್ನು ಇವರು ಬರ್ಬೋದು. ಸಾರಿ, ಓಕೆ ಸಾರಿ, ಟ್ರೆಕ್ಕಿಂಗ್ ಅಂದ್ರೆ ಇದು ಓದುವುದು. ಓಕೆ, ಸ್ವಲ್ಪ ಉಲ್ಟಾ ಮಾಡ್ದೆ ನಾನು. ಒಂದ್ ಸೆಕೆಂಡ್. ಓಕೆ, ಇವೆರಡರ ಒಳಗೆ ಇರ್ಬೇಕ್ರಿ. ಯಾವ್ದು ಇಲ್ಲ ತೆಗೆದು ಹಾಕಿ. ಇದು ಆಯತ್ತೊಳಗಿಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಬರ್ಲೇಬಾರದು. ಇದು ಓದದ ತ್ರಿಭುಜದೊಳಗಿಲ್ಲ, ಇದು ಬರಲ್ಲ. ಸೊ ಎರಡರಲ್ಲೂ ಬರೋದು 28 ಮಾತ್ರ. ಓಕೆ, ಎರಡರಲ್ಲೂ ಇರೋದು ತ್ರಿಭುಜ ಮತ್ತೆ ಚೌಕ. PSI ಕ್ವಶನ್.
ಓಕೆ, ಪೋಲ್ ಬಂತು. ಸರಿ, ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಂದ್ರೆ ಇದು ಬರುತ್ತೆ. ಓಕೆ, ಸೊ ಇದ್ರ ಒಳಗಿರ್ಬೇಕು ಅಂತಂದ್ರೆ ಉಳಿದವೆಲ್ಲ ನೀವು ತೆಗಿಬಹುದು. ಸೊ ಇದು ಆಗಿರಬಾರ್ದು, ಆಯ್ತಾ, ಇದ್ರ ಒಳಗಿರ್ಬೇಕು. ನೆಕ್ಸ್ಟ್ ಪರಿಣಿತ ಅಂದ್ರೆ ತ್ರಿಭುಜದ ಒಳಗಿರ್ಬೇಕು. ಯಾರಿಲ್ಲ ತೆಗೆದು ಹಾಕ್ಬಿಡಿ. ನೆಕ್ಸ್ಟ್ ಅನುಭವಿ ವೈದ್ಯರು, ಅನುಭವಿ ಆಗಿರ್ಬೇಕಂದ್ರೆ ವೃತ್ತದೊಳಗಿರ್ಬೇಕು. ಇವರಿಲ್ಲ, ಸೊ ಆನ್ಸರ್ 5 ಮಾತ್ರ. KS 2015. ಓಕೆ, ಪೋಲ್ ಬಂತು ನೋಡಿ. ವೆರಿ ಗುಡ್. ಸೊ ಅವಿಭಕ್ತ ಕುಟುಂಬದಲ್ಲಿ ಅಂತಂದ್ರೆ ಇದ್ರೊಳಗ್ ಬರ್ಬೇಕು. ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಆಯ್ತಾ. ನೆಕ್ಸ್ಟ್ ವಾಸಿಸೋ ಮದುವೆ ಆದಂದ್ರೆ ಇದ್ರಲ್ಲಿ ಬರ್ಬೇಕು. ಇದು ಆಗಲ್ಲ ಹಾಗಾದ್ರೆ. ನೆಕ್ಸ್ಟ್ ಮದುವೆ ಆದ ಶಾಲಾ ಶಿಕ್ಷಕರು, ಸಾರಿ, ಮದುವೆ ಆದ ಇವ್ರು ಶಾಲಾ ಶಿಕ್ಷಕರು ಹಾಕ್ತಾರೆ. ಮದುವೆ ಆದ ಅಂದ್ರೆ ಇದು ಶಾಲಾ ಶಿಕ್ಷಕರಂದ್ರೆ ಇದ್ರೊಳಗ್ ಬರ್ಬೇಕು. ಇವ್ರಾಗಲ್ಲ. ಸೊ ಮೂರು ಒಳಗ್ ಬರ್ಬೇಕಂದ್ರೆ ಇವ್ರು ಮಾತ್ರ. ಓಕೆ, ಮದುವೆ ಆದ ಅಂದ್ರೆ ಇದ್ರೊಳಗ್ ಬರ್ಬೇಕು. ಅವಿಭಕ್ತ ಕುಟುಂಬ ಅಂದ್ರೆ ಇದ್ರೊಳಗ್ ಬರ್ಬೇಕು. ನೆಕ್ಸ್ಟ್ ಶಾಲಾ ಶಿಕ್ಷಕರಂದ್ರೆ ಇದ್ರೊಳಗ್ ಬರ್ಬೇಕು. ಸರಿ, ನೆಕ್ಸ್ಟ್ ಕ್ವಶನ್. ನಿಮ್ದ ಫೇವ್ರೆಟ್ ಟಾಪಿಕ್ ಬಂದು ನೋಡಿ. MI ಮತ್ತು CS ಗೆ ಬೆಂಬಲಿಸುತ್ತಾರೆ, ಆದರೆ ಸರಿ, ಆಯತ RCB, ತ್ರಿಕೋನ MI. ಓಕೆ, ಪೋಲ್ ಬಂತು ನೋಡಿ. ಓಕೆ, ಎಷ್ಟು ಮಂದಿ MI ಮತ್ತೆ CS ಗೆ ಬೆಂಬಲಿಸ್ತಾರೆ? ಇದ್ರ ಒಳಗೆ ಯಾರು ಇಲ್ಲಲ್ಲ ತೆಗ್ದು ಹಾಕ್ಬಿಡಿ. ಅವ್ರು ಇವ್ರಿಲ್ಲ, ತೆಗಿರಿ ತೆಗಿರಿ ತೆಗಿರಿ, ಇದು ತೆಗಿರಿ, ಇದು ತೆಗಿರಿ. ಓಕೆ, ಸೊ ಇವರು ತ್ರಿಭುಜದೊಳಗೆ ಇರಬೇಕು. MI ಅಂತಂದ್ರೆ ತ್ರಿಭುಜದೊಳಗೆ ಇರಬೇಕು.
ನೆಕ್ಸ್ಟ್ CSK ಒಳಗಿರ್ಬೇಕು ಅಂದ್ರೆ ಇದು, ಇದ್ರಲ್ಲಿ ಯಾರಿಲ್ಲ ತೆಗೆದು ಹಾಕ್ಲಿ, ಇವರು ವೃತ್ತದೊಳಗಿಲ್ಲ ತೆಗೆದು ಹಾಕ್ಲಿ. ಆಯ್ತಾ? ಈಗ ಇನ್ನೊಂದು ಕ್ವಶನ್ ಇದ್ರಲ್ಲಿ ಏನ್ ಹೇಳಿದಾನೆ, RCB ಇರಬಾರ್ದು ಅಂತ ಹೇಳಿದಾನೆ. RCB ಅಂದ್ರೆ ಇದನ್ನ ತೆಗೆದ್ಬಿಡಿ, ಆನ್ಸರ್ 2 ಆಗುತ್ತೆ. ಓಕೆ, ಕ್ಲಿಯರ್ ಅಲ್ಲ? ಎಷ್ಟು ಮಂದಿ ಎಲ್ಲಾ ತಂಡಗಳನ್ನ ಬೆಂಬಲಿಸುತ್ತಾರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆಯ್ತು, ಪೋಲ್ ಕೊಟ್ಟೆ ನೋಡಿ. ಬಂತು 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 ಬಂತು. ವೆರಿ ಗುಡ್. ಸೊ ಎಲ್ಲವೂ ಅಂತಂದ್ರೆ ಅದು 4. ಆಪ್ಷನ್ ಬಿ. RCB ಅನ್ನ ಮಾತ್ರ ಬೆಂಬಲಿಸ್ತಾರೆ, ಆದ್ರೆ MI ಮತ್ತೆ CSK ನ ಬೆಂಬಲಿಸೋದಿಲ್ಲ. ಎಷ್ಟು ಜನ ಇದಾರೆ ನೋಡಿ. ಓಕೆ, ಪೋಲ್ ಬಂತು ನೋಡಿ. RCB ಅಂದ್ರೆ ಆಯತದೊಳಗಿರ್ಬೇಕು, ಹೌದಾ? ಇವರು MI, ಇವರು CSK. MI ಆಗಿರಬಾರ್ದು, CSK ಆಗಿರಬಾರ್ದು. ಏನ್ ಆಗಿರ್ಬೇಕು? RCB ಆಗಿರ್ಬೇಕು. ಇವ್ರು RCB ಒಳಗೆ ಬಂದ್ರು ಇವ್ರು. ಹಾಗಾದ್ರೆ 9, 3, 12 ಅಷ್ಟೇ. ಕ್ಲಿಯರ್ ಅಲ್ಲ? ಮುಂದಿನ ಪ್ರಶ್ನೆ. ಓಕೆ, ಮಾರ್ಕ್ ಮಾಡ್ಕೊಂಡ್ರೆ ಯಾವ್ದು ಏನೇನು ಅಂತ ಹೇಳಿ. ನೋಡಿ, ಇದು ಕಷ್ಟಪಟ್ಟು ದುಡಿಯುವ, ಇದು ಇದು ಕಷ್ಟಪಟ್ಟು ದುಡಿಯುವ.
ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಕ್ವಶನ್ ಅಲ್ಲಿ ಏನಿದೆ? ಕಷ್ಟಪಟ್ಟು ದುಡಿಯುವ ಪ್ರಾಮಾಣಿಕ ಏನೇನಾಗಿರ್ಬೇಕು? ಕಷ್ಟಪಟ್ಟು ದುಡಿಯೋರಾಗಿರ್ಬೇಕು. ಕಷ್ಟಪಟ್ಟು ದುಡಿಯುವವರು ಅಂದ್ರೆ ಇದ್ರೊಳಗ್ ಬರಬೇಕು. ಇದ್ರೊಳಗ್ ಯಾವ್ದು ಬಂದಿಲ್ಲ ತೆಗ್ದು ಹಾಕ್ಬಿಡಿ, ಇವೆಲ್ಲ ತೆಗ್ದು ಹಾಕ್ಬಿಡಿ. ಇವ್ರು ಯಾಕೆ ಕಷ್ಟಪಡಲ್ಲ, ಇವ್ರನ್ನ ತೆಗ್ದು ಹಾಕ್ಬಿಡಿ. ಕಷ್ಟಪಟ್ಟು ದುಡಿಯುವ ನಗರವಾಸಿಗಳಲ್ಲದ, ನಗರವಾಸಿ ಆಗಿರ್ಬಾರ್ದು. ನಗರವಾಸಿ ಯಾರು? ತ್ರಿಭುಜದೊಳಗಿರೋದು ನಗರವಾಸಿ, ಇವರು ಆಗಿರ್ಬಾರ್ದಂತ ತೆಗ್ದು ಹಾಕಿ, ಇವ್ರನ್ನು ತೆಗ್ದು ಹಾಕಿ. ವಿದ್ಯಾವಂತರ ಆಗಿರ್ಬಾರ್ದಂತೆ, ವಿದ್ಯಾವಂತ ಅಂದ್ರೆ ತ್ರಿಭುಜದೊಳಗಿರೋದು, ಇವ್ರನ್ನು ತೆಗ್ದು ಹಾಕಿ. ಪ್ರಾಮಾಣಿಕನೂ ಅಲ್ಲದ, ಪ್ರಾಮಾಣಿಕ ಅಂದ್ರೆ ಇವ್ರನ್ನು ತೆಗ್ದು ಹಾಕಿ. ಮತ್ತೆ ಕಷ್ಟ ಪಡೋದು ಪ್ರಾಮಾಣಿಕ ಅಲ್ಲ, ನಗರವಾಸಿ ಅಲ್ಲ, ವಿದ್ಯಾವಂತ ಅಲ್ಲ ಅಂದ್ರೆ ಅದು ಆನ್ಸರ್ 12. ಸರಿ, ಮುಂದಿನ ಪ್ರಶ್ನೆ. ಸರಿ, ಕೊಡ್ಲಾ? ಪೋಲ್ ಬಂತು ನೋಡಿ. ಯಾವ ಸರಿ? ನಗರವಾಸಿಗಳು, ನಗರವಾಸಿಗಳು ತ್ರಿಭುಜ. ಪ್ರಾಮಾಣಿಕ ಜನರು ವಿದ್ಯಾವಂತ. ಸರಿ, ಯಾವ ನಗರವಾಸಿಗಳಲ್ಲದ? ನಗರವಾಸಿ ಅಂದ್ರೆ ಇದು 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 ವಿದ್ಯಾವಂತ ಆಗಿರ್ಬೇಕು, ಕಷ್ಟಪಡೋನಾಗಿರ್ಬೇಕು, ಪ್ರಾಮಾಣಿಕ ಆಗಿರ್ಬೇಕು. ವಿದ್ಯಾವಂತ ನೋಡಿ, ಈಗ ಇವನು ವಿದ್ಯಾವಂತ ಒಳಗ್ ಬರಲ್ಲ. ನಮಗೇನ್ ಬೇಕು? ವಿದ್ಯಾವಂತ ಆಗಿರ್ಬೇಕು, ಮತ್ತೆ ವಿದ್ಯಾವಂತ ಇದ್ರೊಳಗಿದೆ. ಸೊ ಇವ್ರು ವಿದ್ಯಾವಂತ ಒಳಗ್ ಬರಲ್ಲ. ಈ 8 ಏನಿದೆಲ್ಲ, ಈ 8 ಕಷ್ಟಪಟ್ಟು ದುಡಿಯುವ ಮತ್ತು ಪ್ರಾಮಾಣಿಕ ಒಳಗ್ ಬರ್ತಾರ. ಓಕೆ, ಯಾರೊಳಗ್ ಬರಲ್ಲ ಅಂದ್ರೆ, ಹಾ ಸರಿ ಸರಿ, ಪ್ರಾಮಾಣಿಕ ಅಂದ್ರೆ ಇದ್ರೊಳಗ್ ಬರಲ್ಲ ಇವರು, ಇದು ತಪ್ಪು. ಓಕೆ, ಸೊ ಎಲ್ಲದು ಬರೋದಂದ್ರೆ ಇದು ಮಾತ್ರ. KS 2017. ಓಕೆ, ಕೊಡ್ಲಾ ಪೋಲ್ನ?
ಸರಿ, ಬಂತು. ವೆರಿ ಗುಡ್, ವೆರಿ ಗುಡ್, ಸೂಪರ್. ಈಗ ನೋಡಿ, ಉದ್ಯೋಗಸ್ಥರು ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರು. ಉದ್ಯೋಗಸ್ಥರು ಅಂತಂದ್ರೆ ಇದ್ರೊಳಗ್ ಬರಬೇಕು. ಇದ್ರೊಳಗ್ ಯಾವ್ದು ಬರಲ್ಲ ತೆಗ್ದು ಹಾಕಿ. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಓಕೆ, ನೆಕ್ಸ್ಟ್. ಮೆಟ್ರೋದೊಳಗ್ ಇರಬೇಕು. ಮೆಟ್ರೋದಲ್ಲಿ ಅಂದ್ರೆ ವೃತ್ತದೊಳಗ್ ಇರಬೇಕು. ಇವ್ರಿಲ್ಲ, ಇವರು ಇಲ್ಲ. ಓಕೆ, ನೆಕ್ಸ್ಟ್. ಮತ್ತೇನಾಗಿರ್ಬೇಕು? ವಿದ್ಯಾವಂತ ಮಹಿಳೆ. ಸೊ ಇದ್ರೊಳಗಿರ್ಬೇಕು. ಇದು ಇಲ್ಲ. ಸೊ ಲಾಸ್ಟ್ ಎಲ್ಲದೂ ಬರೋದಂದ್ರೆ 8 ಮಾತ್ರ. ಓಕೆ, ಗೊತ್ತಾಯ್ತಾ? ಕೊಡ್ಲಾ? ಆಯ್ತು, ಪೋಲ್ ಬಂತು. ಇಲ್ಲಿ ಸಮಸ್ಯೆ ಏನಿದೆ ನೋಡಿ. ಯಾವ್ದ್ರ ಒಳಗಿರಬೇಕು? ಬೈಕ್ ಚಲಾಯಿಸೋರು ಒಳಗಿರ್ಬೇಕು. ಬೈಕ್ ಚಲಾಯಿಸೋರು ಅಂದ್ರೆ ವೃತ್ತದೊಳಗಿರ್ಬೇಕು. ಓಕೆ, ನೆಕ್ಸ್ಟ್ ಫುಟ್ಬಾಲ್ ಆಟಗಾರ ಅಂದ್ರೆ ಚೌಕದೊಳಗೂ ಇರ್ಬೇಕು. ಇವೆರಡರೊಳಗಿರ್ಬೇಕು. ಓಕೆ, ಆಟ ಫುಟ್ಬಾಲ್ ವೈದ್ಯ ಆಗಿರುವ ವೈದ್ಯರನ್ನ. ಸೊ ಇದ್ರಲ್ಲಿ ವೈದ್ಯರು ಯಾರು ಅದನ್ನು ಗುರುಸ್ಬಿಡಿ. ಓಕೆ, ಇದ್ರೊಳಗಿರ್ಬೇಕು ನೋಡಿ. ಈಗ ಈ 3 ಒಳಗೂ ಇರ್ಬೇಕು. ಈ ಎಚ್ ಆಗಿರ್ಬೋದಾ? ಓಕೆ, ಜೆ ಮತ್ತೆ ಐ. ಈಗ ಅಥವಾ ಅಂತಂದ್ರೆ ಇವರು ಆಗಿರ್ಬೋದು, ಇವರು ಆಗಿರ್ಬೋದು, ಇವರು ಆಗಿರ್ಬೋದು. ಓಕೆ, ಈಗ ನನ್ಗೆ ಅಕಸ್ಮಾತ್ ಏನಾದ್ರೂ ಅವ್ರು ಬೈಕ್ ಅಂತ ಹೇಳಿದ್ರೆ ಎಚ್ ಮತ್ತೆ ಐ ಬರುತ್ತೆ. ಓಕೆ, ಎಚ್ ಮತ್ತೆ ಜೆ ಬರುತ್ತೆ. ನೆಕ್ಸ್ಟ್ ಇದೇನ್ರಿ? ಚೌಕ ಫುಟ್ಬಾಲ್ ಅಂತಂದ್ರೆ ಅದ್ರಲ್ಲಿ ಐ ಬರುತ್ತೆ. ಅಥವಾ ಕೇಳಿದಾನೆ ನಿಮ್ಗೆ ಮತ್ತು ಅಂತ ಕೇಳಿದ್ರೆ ಜೆ. ಎಚ್ ಬೈಕು ಇರಬೇಕು, ಫುಟ್ಬಾಲ್ ಇರಬೇಕು ಅಂದ್ರೆ ಜೆ ಆಗ್ತಾರೆ. ಅಥವಾ ಅಂತಂದ್ರೆ ಇವರು ಆಗಿರ್ಬೋದು, ಇವರು ಆಗಿರ್ಬೋದು, ಇವರು ಅದಕ್ಕೆ ಹಿಡಿದು ಇಲ್ಲಿ ನೋಡಿ ಮಾರ್ಕ್ ಮಾಡಿದೀನಿ. ಅಥವಾ ಅಂತಂದ್ರೆ 3 ಆಗಿರ್ತಾರೆ. ಮತ್ತು ಅಂತಂದ್ರೆ
ಮತ್ತು ಅಂತಂದ್ರೆ ಸೆಂಟರ್ ಮಾತ್ರ. ಈಗ ನಿಮ್ಗೆ ಏನೇ ಬಂದ್ರು ಇದ್ರೊಳಗೆ ಬರಬೇಕು. ಓಕೆ, ಇದ್ರೊಳಗೂ ಇರ್ಬೇಕು, ಇದ್ರೊಳಗೆ ಇರ್ಬೇಕು. ಇದ್ರೊಳಗೆ ಎಚ್ ಜೆ ಇದ್ದಾರೆ, ಇದ್ರೊಳಗೆ ಜೆ ಐ ಇದ್ದಾರೆ. ಹಂಗಾರೆ ಎಚ್ ಜೆ ಐ ಸರಿಯಾದ ಉತ್ತರ. ಅಥವಾ ಅಂತ ಬಂದ್ರೆ ಎಲ್ಲಾರನ್ನು ತಗೋಬೇಕು. ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಈಗ ನೋಡಿ, ಇದ್ರೊಳಗೆ ಈಗ ಇಷ್ಟೊಳಗಿರ್ಬೇಕು ಅಂತಂದ್ರೆ ಇವ್ರು 4 ಜನ ಇದ್ದಾರೆ, ಬಟ್ ಇವ್ರು ಬರಲ್ಲ. ಇವ್ರು ಯಾಕಂದ್ರೆ ಬೈಕ್ ಒಳಗಿಲ್ಲ, ಬೈಕ್ ಒಳಗಿರೋದು ಇವ್ರಿಬ್ರು. ಓಕೆ, ಅದೇ ರೀತಿ ಫುಟ್ಬಾಲ್ ಆಡೋರು ಜೆ ಐ. ಅಥವಾ ಅಂದ್ರೆ ಇವ್ರು ಇರ್ಬೇಕು, ಇವ್ರು ಇರ್ಬೋದು. ಅಥವಾ ಅಂದ್ರೆ ಎರಡೂ ಆಗಿರಬಹುದು. ನೆಕ್ಸ್ಟ್, ಈ ತರ ಕ್ವಶನ್ ಸಾಲ್ವ್ ಮಾಡಿಸಿದೀನಿ ಆಲ್ರೆಡಿ. ಸರಿ, ಗೊತ್ತಾಯ್ತಾ? ಪೋಲ್ ಬಂತು ನೋಡಿ. ಓಕೆ, ಈಗ ಎರಡೂ ಭಾಷೆ ಅಂತ ಏನ್ ಹೇಳ್ತಾರ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಓಕೆ, 2 ಭಾಷೆ ಮತ್ತು 3 ಭಾಷೆ. ಓಕೆ, ತಮಿಳು 6 ಜನ, ಹಿಂದಿ 15 ಜನ, ಗುಜರಾತಿ 6 ಜನ. ಓಕೆ, ಸೊ ತಮಿಳು 6 ಜನ, ಹಿಂದಿ 15 ಜನ, ಗುಜರಾತಿ 6 ಜನ. ಓಕೆ, ಫಸ್ಟ್ ಇದಾಯ್ತು. ಈ ಗುಂಪಿನಲ್ಲಿ ಯಾರು ಬೇರೆ ಯಾವುದೇ ಭಾಷೆ ಮಾತಾಡಲ್ಲ. ಗುಂಪಿನಲ್ಲಿ ಇಬ್ಬರು ವ್ಯಕ್ತಿಗಳು 2 ಭಾಷೆ. ಸೊ ಅಲ್ಲಿ ಇಬ್ರು ಇದಾರಲ್ಲ, ಅವ್ರಷ್ಟೇ 2 ಭಾಷೆ ಅಷ್ಟೇ ಮಾತಾಡ್ತಾರೆ, ಇಬ್ರು. ಹಾಗಾದ್ರೆ ಅವ್ರನ್ನ ಯಾರಾದ್ರೂ ಇಬ್ರು ಮಾತಾಡೋರ್ನ ಇಲ್ಲಿ ತಗೋಬಹುದು ನೀವು. ಓಕೆ, ಸೊ ಇನ್ನು ಉಳಿದಿದ್ದು 0-0. ಓನ್ಲಿ ಇಬ್ರಿಗೆ ಅಷ್ಟೇ 2 ಭಾಷೆ ಬರುತ್ತೆ. ಅರ್ಥ ಆಯ್ತಾ? ಇದು ಇಬ್ರಿಗಷ್ಟೇ 2 ಭಾಷೆ ಬರುತ್ತೆ. ಓಕೆ, ಭಾಷೆಗಳನ್ನು ಮಾತಾಡೋ ಒಬ್ಬ ವ್ಯಕ್ತಿ ಎಲ್ಲಾ 3 ಭಾಷೆ ಮಾತಾಡ್ತಾನೆ. ಒಬ್ಬ ಎಲ್ಲಾ 3 ಭಾಷೆಗಳನ್ನ
ಮಾತನಾಡುತ್ತಾನೆ. ಓಕೆ, ಸರಿ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಈ ಆರಲ್ಲಿ ಇಷ್ಟನ್ನ ತೆಗೆದ್ಬಿಡಿ. ಆರನ್ನಲ್ಲಿ ಇಷ್ಟು ತೆಗೆದ್ರೆ ಇದು ಉಳಿದಿದ್ದೇನಾಗುತ್ತೆ, 3 ಆಗುತ್ತೆ. ಹಿಂದಿಯಲ್ಲಿ ಇದಿಷ್ಟು ತೆಗಿರಿ, ಹಿಂದಿಯಲ್ಲಿ 3 ತೆಗೆದ್ರೆ ಇದು 12 ಆಗುತ್ತೆ. ನೆಕ್ಸ್ಟ್ ಈ 6ರಲ್ಲಿ ಇದು 1 ತೆಗಿರಿ, ಇದು 5 ಆಗುತ್ತೆ. ಓಕೆ, ಈಗ ನೋಡಿ 6 ಮಂದಿ ತಮಿಳ್ ಆಯ್ತು, 15 ಮಂದಿ ಹಿಂದಿ ಆಯ್ತು, 6 ಮಂದಿ ಗುಜರಾತಿನೂ ಆಯ್ತು. ಇಬ್ಬರು ವ್ಯಕ್ತಿಗಳು 2 ಭಾಷೆ ಮಾತಾಡ್ತಾರೆ. ಇಬ್ರು ವ್ಯಕ್ತಿಗಳು 2 ಭಾಷೆನ ಮಾತಾಡ್ತಾರೆ. ಗುಂಪಿನಲ್ಲಿ ಇಬ್ಬರು ವ್ಯಕ್ತಿಗಳು 2 ಭಾಷೆಗಳನ್ನ ಮಾತಾಡ್ತಾರೆ ನೋಡಿ. ಇನ್ ದಟ್ ಕ್ಯಾನ್ ಓನ್ಲಿ if 2 person in the group can speak 2 languages only. ಓಕೆ, ಆಕ್ಚುಲಿ ಈ ವರ್ಡ್ ಕನ್ನಡದಲ್ಲಿ ಮಿಸ್ ಆಗಿದೆ. ಓನ್ಲಿ ಓನ್ಲಿ ಬರ್ಬೇಕಾಗಿತ್ತದು. ಈಗ ಇಬ್ಬರು ವ್ಯಕ್ತಿಗಳು ಕೇವಲ ಕೇವಲ ಆಕ್ಚುಲಿ ಕೇವಲ ಇಲ್ಲ ಅಂದ್ರೆ ಮತ್ತೆ ಎಡವಟ್ಟಾಗತ್ತೆ. ಕೇವಲ ಅಂತಂದ್ರೆ ಇಲ್ಲಷ್ಟೇ ತಗೋಬೇಕು. ಓಕೆ, ಆಕ್ಚುಲಿ ಕೇವಲ ಬರ್ಬೇಕಾಯ್ತು. ಇಬ್ಬರು ವ್ಯಕ್ತಿಗಳು ಕೇವಲ 2 ಭಾಷೆಗಳನ್ನು ಮಾತ್ರ, 2 ಭಾಷೆ ಕೇವಲ ಅಂದ್ರೆ ಇಲ್ಲಿ ಬರಬೇಕು. ಓಕೆ, ಸರಿ. ಈಗ ಎಷ್ಟು ಜನ ಇದ್ದಾರೆ ಎಣಿಸ್ಕೊಂಡ್ಬಿಡಿ. 3, 2, 1, 12 ಪ್ಲಸ್ 5. 3, 2, 5, 5, 10, 10, 10, 10, 22, 23 ಆಗ್ತಾರೆ. ಸರಿನಾ? ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಓಕೆ, ಸರಿ. ನೆಕ್ಸ್ಟ್ KS ಕ್ವಶನ್ ಇದು. ನಾ ಹೇಳ ಇದನ್ನ ಓಕೆ. ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ರು ಕನಿಷ್ಠ ಪಕ್ಷ ಚಹಾ ಅಥವಾ ಕಾಫಿಯನ್ನ ಸೇವಿಸ್ತಾರೆ. ಈ ಜನರಲ್ಲಿ 3/5 ಮಂದಿ ಕಾಫಿಯನ್ನ ನೋಡಿ, ಕಾಫಿಯನ್ನ 3/5 ಜನ, ಚಹಾವನ್ನ 14/25 ಜನ ಸೇವಿಸ್ತಾರೆ. ಶೇಕಡ ಎಷ್ಟು ಜನ ಕಾಫಿ ಮತ್ತು ಚಹಾ ಎರಡನ್ನು ಸೇವಿಸ್ತಾರೆ? ಈಗ ನಾವು ವೆನ್ ಡಯಾಗ್ರಾಮ್ ಯಾವಾಗ ಹಾಕ್ಬೇಕಂದ್ರೆ 2 ಅವ್ನ್ ಕೊಟ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಹಾಕ್ಬಾರ್ದು. ಈಗ ಎಷ್ಟು ಮಂದಿ ಶೇಕಡ ಅಂತ ಕೇಳಿದಾನೆ. ಶೇಕಡ ಅಂದ್ರೆ ಇದನ್ನ 100 ಕನ್ವರ್ಟ್ ಮಾಡ್ಕೊಳ್ಳಿ. ಶೇಕಡ ಕನ್ವರ್ಟ್ ಮಾಡ್ಕೊಳ್ಳಿ. 5 1 5 20 ಇದು 60% ಆಯ್ತು. 25 1 25 4 ಇದು 56% ಆಯ್ತು. ಸೊ ಟೋಟಲ್ ಹಾಗಾದ್ರೆ 2 ಸೇರಿದ್ರೆ 116% ಆಗ್ಬೇಕು. ಓಕೆ, 2 ಸೇರಿ 116%. ಚಹಾ ಕಾಫಿ ಸೇವಿಸೋರು 60%, ಟೀ ಸೇವಿಸೋರು 56%. ಅಲ್ಲಿ 116% ಅಂತ ಹೇಳ್ತಾರೆ. ಬಟ್ ಇರೋರೆ 100% ಜನ. ಇರೋರೆ 100% ಆದ್ರೆ 16% ಜಾಸ್ತಿ ಯಾಕೆ ಬಂತು? 16% ಜಾಸ್ತಿ ಯಾಕೆ ಬಂತು ಅಂದ್ರೆ ಇವರು ಚಹಾ ಮತ್ತೆ ಕಾಫಿ ಎರಡನ್ನು ಸೇವಿಸುತ್ತಾರೆ. ಚಹಾ ಮತ್ತೆ ಕಾಫಿ ಎರಡನ್ನು ಇವರು ಸೇವಿಸುತ್ತಾರೆ. ಅರ್ಥ ಆಯ್ತಾ? ಇದು ಕಾಫಿ ಅಷ್ಟೇ. ಇದು ಕಾಫಿ, ಇದು ಚಹಾ 116%. ಯಾವಾಗ ಎರಡನ್ನು ಕೇಳ್ತಾರಲ್ಲ ಅವಾಗ ಈ ತರ ಮೈನಸ್ ಮಾಡ್ಬೇಕು. ಸೊ 16% ಆಗುತ್ತೆ. ನೆಕ್ಸ್ಟ್ ಕ್ವಶನ್.
ಓಕೆ, ಪೋಲ್ ಕೊಡ್ತಾ ಇದೀನಿ ನೋಡಿ. ಪೋಲ್ ಬಂತು 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 ಬಂತು. ನೋಡಿ, ಯಾವಾಗ ಅವನು ಎರಡನ್ನು ಕೊಡ್ತಾನೆ, ಎರಡನ್ನು ಕೊಟ್ಟ ಅಂತಂದ್ರೆ ಎರಡನ್ನು ಆಡುತ್ತಾರೆ. ಎರಡನ್ನು ಆಟ ಆಡಿದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ, ಅವಾಗ ವೆನ್ ಡಯಾಗ್ರಾಮ್ ಯೂಸ್ ಮಾಡಬಹುದು. ವೆನ್ ಡಯಾಗ್ರಾಮ್ ಯೂಸ್ ಮಾಡೋದು 16 ಜನ. ಹಾಗಾದ್ರೆ ಟೋಟಲ್ ಕೂಡ್ಸ್ಕೊಂಡ್ಬಿಡಿ. 14, 16, 30, 33. ಸೊ ಟೋಟಲ್ 33 ಜನ ಆಗ್ತಾರೆ. ಬಟ್ ಇರೋರು 40ರಲ್ಲಿ 33 ಜನ ಆಟ ಆಡ್ತಾರೆ ಅಂದ್ರೆ ಇನ್ 7 ಜನ ಯಾವ ಆಟವನ್ನು ಆಡುವುದಿಲ್ಲ. ಓಕೆ, ಸೊ ಇದರಲ್ಲಿ ಲಾಸ್ಟ್ ಕ್ವಶನ್, ಇದು ಪೊಲೀಸ್ ಕ್ವಶನ್ ಇದೆ, ಇದನ್ನ ಟ್ರೈ ಮಾಡಿ. ಓಕೆ, ಇದ್ರ ಮೇಲೆ ಕ್ವಶನ್ ಕೊಡ್ತೀನಿ ನೋಡಿ. ಎಷ್ಟು ಜನ ಒಂದು ಆಟವನ್ನು ನೋಡಲು ಇಷ್ಟಪಡುತ್ತಾರೆ? ಕೇವಲ ಸಿಂಗಲ್ ಅಷ್ಟೇ. ಅವರು ಬೇರೆ 2 ಆಟ ಗೊತ್ತಿರಬಾರ್ದು, 3 ಗೊತ್ತಿರಬಾರ್ದು. ಕೊಡ್ಲಾ? ಆಯ್ತು, ಪೋಲ್ ಬಂತು ನೋಡಿ.
ಎಷ್ಟು ಜನ ಕೇವಲ ಫುಟ್ಬಾಲ್ ಇಷ್ಟಪಡ್ತಾರೆ? ಹಾಗಾದ್ರೆ ಯಾವ್ದ್ರಲ್ಲಿ ನೀವು ತಪ್ಪು ಮಾಡಿದ್ರಲ್ಲ ಅದನ್ನ ಮತ್ತೊಮ್ಮೆ ಕ್ಲಾಸ್ ಕೇಳಬೇಕು. ಓಕೆ, ಮತ್ತೊಮ್ಮೆ ಕಂಪಲ್ಸರಿ ಕ್ಲಾಸ್ ಕೇಳಲೇಬೇಕು ನೀವು. ಓಕೆ, ಪೋಲ್ ಬಂತು ನೋಡಿ. ಎಷ್ಟು ಜನ ವಿದ್ಯಾರ್ಥಿ ಎಲ್ಲಾ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ? ಪೋಲ್ ಬಂತು. ನಾಲ್ಕು ಗಂಟೆ ಕ್ಲಾಸಲ್ಲಿ ಫ್ರೀ ಕ್ಲಾಸಲ್ಲಿ ತಗೊಂಡಿದ್ದೆ ಈ ಕ್ವಶನ್ ನಾನು. ಓಕೆ, ಬನ್ನಿ 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 ಇದನ್ನ ಅರ್ಥ ಮಾಡಿಸ್ತೀನಿ. ಇಲ್ಲಿ ಓಕೆ, ಈ ತರ ತಗೊಂಡ್ರೆ ನಿಮ್ಗೆ ಈಸಿ ಆಗಬಹುದು ಅಂತ ನಾನು ತಗೊಂಡಿದ್ದೀನಿ. ಈಗ 100 ಜನ ಇದ್ದಾರೆ, ಆ 100 ಜನದಲ್ಲಿ 5 ಜನ ಇಷ್ಟಪಡಲ್ಲ. 100ರಲ್ಲಿ 5 ಜನ ಯಾವ ಆಟವನ್ನು ಇಷ್ಟಪಡಲ್ಲ ಅಂದ್ರೆ ಟೋಟಲ್ 95 ಜನ ಅಷ್ಟೇ ಇದ್ದಾರೆ. ಅದರಲ್ಲಿ 53 ಜನ ಹಾಕಿ 53 ಜನ, 49 ಜನ ಫುಟ್ಬಾಲ್ ಇದ್ದಾರೆ. ಫಸ್ಟ್ ಫುಟ್ಬಾಲ್ 49, ಎಲ್ಲಾದ್ರೂ ಹಾಕೊಳ್ಳಿ ನೀವು. ಹಾಕಿ 53 ಜನ, ಬಾಸ್ಕೆಟ್ ಬಾಲ್ 62 ಜನ. ಓಕೆ, 1 ಸೆಕೆಂಡ್. ಓಕೆ, 27 ಜನ ಫುಟ್ಬಾಲ್ ಮತ್ತು ಹಾಕಿ ನೋಡಿ. 27 ಜನ ಫುಟ್ಬಾಲ್ ಮತ್ತು ಹಾಕಿ ಇಲ್ಲಿ ಬರ್ಬೇಕು. 27 ಜನ ಫುಟ್ಬಾಲ್ ಮತ್ತೆ ಹಾಕಿ, ಆಯ್ತಾ? ಇದೇನಿದೆಲ್ಲ ಈ ಪಾರ್ಟ್, ಈ ಪೂರ್ತಿ ಕಂಪ್ಲೀಟ್ ಪಾರ್ಟ್ ನೋಡಿ. ಕೇವಲ ಅಂದ್ರೆ ಇದಿಷ್ಟೇ ಬರುತ್ತೆ. 27 ಜನ ಫುಟ್ಬಾಲ್ ಮತ್ತೆ ಹಾಕಿ ಅಷ್ಟೇ. ಕೇವಲ ಅಂದ್ರೆ ಇಲ್ಲಿ ಬರುತ್ತೆ, ಬಟ್ ಇಲ್ಲ ಅಂದ್ರೆ ಟೋಟಲ್ 27ರೊಳಗೆ ಇಲ್ಲೂ ಬರುತ್ತೆ. ಓಕೆ, ನೆಕ್ಸ್ಟ್ 29 ಜನ ಬಾಸ್ಕೆಟ್ ಬಾಲ್ ಮತ್ತೆ ಹಾಕಿ, 28 ಜನ ಫುಟ್ಬಾಲ್ ಮತ್ತೆ ಬಾಸ್ಕೆಟ್ ಬಾಲ್. ಆಯ್ತು. ಓಕೆ, ಈಗ ಒಂದನ್ನ ನೀವು ಅರ್ಥ ಮಾಡ್ಕೋಬೇಕು. ಏನು ಅಂದ್ರೆ ಇದು ಟೋಟಲ್ 49 ಜನ, 53 ಜನ, 62 ಜನದಲ್ಲಿ ಇವ್ರು ಆಲ್ರೆಡಿ ಬಂದು ಬಿಟ್ಟಿರ್ತಾರೆ. ಓಕೆ, ಇವರು ಸಹ ಬಂದಿರ್ತಾರೆ. ಈಗ ಇವ್ರು ಎಷ್ಟು ಜನ ಇದಾರೆ ಅಂತ ತಗೊಳ್ಳಿ. ಈ ಎರಡೆರಡು ಏನಿದಾರಲ್ಲ ಇವ್ರು ಎಷ್ಟು ಜನ? 20 ನೋಡಿ, ಎವರೇಜ್ ಅಂದ್ರೆ 28 84 ಜನ ಆಗ್ತಾರೆ. ಓಕೆ, ಇವರು 84 ಜನ. 28 ಅಂದ್ರೆ ಹೆಚ್ಚು ಎಲ್ಲ ಕಡಿಮೆ ಎಲ್ಲ ಅಂದ್ರೆ 84 ಜನ ಆಗ್ತಾರೆ. ಸೊ ಇವ್ರು ಎಷ್ಟಿದ್ದಾರೆ ಅಂತ ಟೋಟಲ್ ನೋಡೋಣ. ಇವರು 49, 53, 62, 40, 60, 100, 150, 159, 162, 164. ಓಕೆ, ಆ 164ರಲ್ಲಿ ಇವ್ರನ್ನ ತೆಗೆದ್ಬಿಡಿ. ಇವರೆಷ್ಟು? 84. ಓಕೆ, ಎಷ್ಟು? 80 ಜನ. 80 ಜನ ಉಳ್ಕೋತಾರೆ. ಸರಿನಾ? ಇದು 164ರಲ್ಲಿ ಇವರೆಲ್ಲ ರಿಪೀಟ್ ಆದವ್ರು. ಇವರು ರಿಪೀಟ್ ಆದವರು. ಇವ್ರನ್ನ ತೆಗೆದ್ಬಿಡಿ. 164 ಟೋಟಲ್, ಇದೆಲ್ಲಾ ಟೋಟಲ್ ಸೇರಿಸಿದ್ರೆ 164. ಅದ್ರಲ್ಲಿ ಮತ್ತೆ ರಿಪೀಟ್ ಆದವ್ರು ಇವ್ರು 84. ಹಾಗಾದ್ರೆ ಇರೋರೇ 95 ಜನ. ಅದ್ರಲ್ಲಿ ಎಲ್ಲಾರನ್ನು ತೆಗೆದು ಇರೋರು ಇವ್ರು 80 ಜನ. ಇವ್ರು 80 ಜನ ಯಾರು ಗೊತ್ತಾ? ಇವ್ರು 80 ಜನ ಹೇಳ್ತೀನಿ. ಆ 80 ಜನ ಇದ್ರಲ್ಲಿ ಬರಲ್ಲ. 80 ಜನ ಇದ್ರಲ್ಲಿ ಬರಲ್ಲ. ಆ 80 ಜನ ಇದ್ರಲ್ಲಿ ಬರಲ್ಲ. ಈ ಔಟ್ಸೈಡ್ ಇರೋರು ಇವ್ರು 80 ಜನ. ಓಕೆ, ಈ 80 ಜನ ಔಟ್ಸೈಡ್ ಇರೋರು. ಸೊ ಈ ಏನ್ ಸೆಂಟ್ರಲ್ ಪಾರ್ಟ್ ಏನಿದೆಲ್ಲ ಇದನ್ನೆಲ್ಲ ತೆಗೆದಿಲ್ಲ, ಇದನ್ನ ತೆಗೆದು ಬಿಟ್ಟಿದ್ದಾವ. ಓಕೆ, ಉಳಿದಿದವರು. ಅರ್ಥ ಆಯ್ತ್ರಿ?
ಸರಿ, ಈಗ ಹಂಗಾದ್ರೆ 95 ಜನ ಇರೋರು ಆಕ್ಚುಲಿ, ಅದರಲ್ಲಿ 80 ಜನ ಇವ್ರಾದ್ರೆ ಆ 95ರಲ್ಲಿ 80 ಜನ ತೆಗೆದ್ಬಿಟ್ರೆ 95ರಲ್ಲಿ 80 ಜನ ತೆಗೆದ್ರೆ ಇನ್ನು 15 ಜನ ಏನಿರ್ತಲ್ಲ ಆ 15 ಜನ ಇಲ್ಲಿರ್ತಾರೆ. ಓಕೆ, ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವು ಸುಮ್ನೆ ಟೋಟಲ್ ಮಾಡಿದ್ರೆ ಇದೆಲ್ಲ ಟೋಟಲ್ ಮಾಡಿ 164. ಆ 164ರಲ್ಲಿ ಈ 27 28 ಇವನ್ ತೆಗೆದು ಬಿಟ್ರೆ ಇನ್ನು ಉಳ್ಕೊಂಡವ್ರು ಯಾರು ಗೊತ್ತಾ? ಇವ್ ಉಳ್ಕೊಂಡವ್ರು ಇವ್ರು ಹೊರಗಿನವ್ರು, ಇವ್ರು ರಿಪೀಟ್ ಆಗಲ್ಲ. ಇದ್ರಲ್ಲಿ ರಿಪೀಟ್ ಆಗಿದ್ದಾರೆ, ಇದ್ರಲ್ಲಿ ಮತ್ತೆ ರಿಪೀಟ್ ಆಗಿರ್ತಾರೆ. ನೀವೇನ್ ಮಾಡ್ಬೇಕು, 164ರಲ್ಲಿ ಈ ಹೊರಗಿರೋನ್ನ ಕಂಡು ಹಿಡ್ಕೋಬೇಕು. ಓಕೆ, ಹೊರಗಿರೋರು ಅಂದ್ರೆ 164ರಲ್ಲಿ 84 ನೀವು ತೆಗೆದ್ರೆ, ಓಕೆ, ಈ 84 ಸರಿ 84 ಎಲ್ಲಿಂದ ಬಂತ ಹೇಳ್ತೀನಿ ನೋಡಿ, 27 28 29 ಇವ್ರನ್ನ ತೆಗೆದ್ರೆ 80 ಜನ ಉಳಿತಾರೆ. ಹಾಗಾದ್ರೆ 95ರಲ್ಲಿ 80 ಜನ ತೆಗೆದ್ರೆ 15 ಜನ ಸೆಂಟರ್ ಇರ್ತಾರೆ. ಓಕೆ ಸರಿ, ಈ 27ರಲ್ಲಿ 15 ಜನ ಇಲ್ಲ ಆದ್ರೆ ಇನ್ನ 12 ಜನ ಇಲ್ಲಿರ್ತಾರೆ. ಈ 15 ಜನದಲ್ಲಿ 28 ಜನ, ಇವ್ರು 13 ಜನ, ಇವ್ರು 14 ಜನ. ಓಕೆ ಸರಿ, ಈಗ 49ರಲ್ಲಿ ಇಷ್ಟು ಮೈನಸ್ ಮಾಡ್ಕೊಂಡ್ಬಿಡಿ. ಎಷ್ಟಾಯ್ತು? 15 13 28 28 40 40 ಮೈನಸ್ ಮಾಡಿದ್ರೆ 9 ಆಗುತ್ತೆ. ಇವರು 9. ಇವರು ಕೇವಲ ಫುಟ್ಬಾಲ್ ಅಷ್ಟೇ ಇಷ್ಟಪಡೋರು, ಆಯ್ತಾ? ಕೇವಲ ಫುಟ್ಬಾಲ್ ಅಷ್ಟೇ ಇಷ್ಟಪಡೋರು. ಇದು 28 28 38 40 ಇವ್ರು ತೆಗೆದು ಬಿಟ್ರೆ ಕೇವಲ ಫುಟ್ಬಾಲ್. ನೆಕ್ಸ್ಟ್ ಇಷ್ಟರಲ್ಲಿ ಇವ್ರನ್ನ ತೆಗೆದ್ಬಿಡಿ. ಇದು 27 37 41. ಸೊ 41 ಅಂದ್ರೆ ಇದೆಷ್ಟಾಗುತ್ತೆ? 8 ಆಗುತ್ತಾ? ಇದು ನೋಡಿ ಎಷ್ಟು, ಇದು 28 ಸಾರಿ 27 27 37 41 41 ತೆಗೆದ್ರೆ ಎಷ್ಟಾಗುತ್ತೆ? 14 ಆಗುತ್ತೆ. ಇದು PC ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್. 62 ಜನ ಇದ್ದಾರೆ. 62ರಲ್ಲಿ 15 + 28 38 42 42 ತೆಗೆದ್ರೆ ಇವ್ರು ಎಷ್ಟಾಗ್ತಾರೆ ನೋಡಿ, ಇದು ಎಷ್ಟಾಗುತ್ತೆ? 28 28 38 38 42 20 ಆಗ್ತಾರೆ. ಓಕೆ, ಈಗ ಕ್ವಶನ್ ಏನ್ ಮಿಸ್ಟೇಕ್ ಇದೆನಾ? ಓ ಸಾರಿ 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 ತಡ್ರಿ, ಇಲ್ಲಿ ಇದು ಮಿಸ್ಟೇಕ್ ಆಗಿದೆ. ಓಕೆ, 12 ಜನ. ಸರಿ, 12 ಜನ. ಓಕೆ, ಈಗ ಕ್ವಶನ್ ಏನಿದೆ, ಎಷ್ಟು ವಿದ್ಯಾರ್ಥಿಗಳು ಮೇಲೆ ನೀಡಿರೋ ಆಟ ಕೇವಲ ಒಂದು ಆಟವನ್ನು ನೋಡಲು ಇಷ್ಟಪಡ್ತಾರೆ? ಒಂದು ಆಟ ಅಂದ್ರೆ ಈ 9, ಇವ್ರು ಒಂದೇ ಆಟ ನೋಡಿ. 9 20 12, ಸೊ 20 12 32 41 ಆಗುತ್ತೆ. ಇದು 41. 9 12 20 9 12 20 41. ಎಷ್ಟು ಜನ ವಿದ್ಯಾರ್ಥಿಗಳು ಕೇವಲ ಫುಟ್ಬಾಲ್ ಆಟವನ್ನು ಇಷ್ಟಪಡುತ್ತಾರೆ? ಕೇವಲ ಫುಟ್ಬಾಲ್ ಅಂತಂದ್ರೆ ಈ 9 ಜನ. ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲಾ ಆಟವನ್ನು ಇಷ್ಟಪಡ್ತಾರೆ? ಎಲ್ಲಾ ಆಟವನ್ನು ಅಂದ್ರೆ ಸೆಂಟರ್ 15. ಓಕೆ ಸರಿ, ಮತ್ತೊಮ್ಮೆ ಫಾಸ್ಟ್ ಆಗಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ ನೋಡಿ. ಈ 49 ಈ 53 ಈ 62 ಎಲ್ಲಾ ಕೂಡ್ಸಿ 164 ಬರುತ್ತೆ. ಓಕೆ, 164 ಇರೋರೆ 95 ಜನ ರೀ. 100 ಜನದಲ್ಲಿ 5 ಜನ ಏನನ್ನೂ ಇಷ್ಟಪಡೋದಿಲ್ಲ. ಇರೋರು 100, ಅದ್ರಲ್ಲಿ 5 ಜನ ಏನನ್ನೂ ಇಷ್ಟಪಡೋದಿಲ್ಲ. ಅಂದ್ರೆ 95 ಜನ ಅಷ್ಟೇ ಇದ್ದಾರೆ. ಹಂಗಾದ್ರೆ 95 ಜನ ಅಷ್ಟೇ ಇದ್ದಾರೆ ಅಂದ್ರೆ ಈ 49ರಲ್ಲಿ ಇದ್ರಲ್ಲೂ ಸ್ವಲ್ಪ ಬಂದ್ಬಿಟ್ಟಿರ್ತಾರೆ, 53 ಬಂದ್ಬಿಟ್ಟಿರ್ತಾರೆ. ಈ 49ರಲ್ಲಿ ಈ 62ರಲ್ಲಿ ಇರೋರು ಬಂದಿರ್ತಾರೆ. ಈ 49ರಲ್ಲಿ ಇರೋರು ಇಲ್ಲಿ ರಿಪೀಟ್ ಆಗಿದ್ದಾರೆ, ಇಲ್ಲಿ ರಿಪೀಟ್ ಆಗಿದ್ದಾರೆ. ಅದಕ್ಕೆ ನಾವ್ ಏನ್ ಮಾಡ್ತೀನಿ ಅಂದ್ರೆ ಈ 49 ಈ 53 ಈ 62 ಕೂಡ್ತೀನಿ, 164 ಆಯ್ತು. ಅದ್ರಲ್ಲಿ ಈ ಸೆಂಟರ್ ಇರೋನೆಲ್ಲ ತೆಗೆದ್ಬಿಡ್ತೀನಿ. 27 ನೋಡಿ, 27 28 29 ಅಂದ್ರೆ 84 ಜನ ತೆಗೆದ್ರೆ ಕೇವಲ 80 ಜನ ಏನಿದಾರಲ್ಲ ಇವರು ಒಂದೇ. ಇವ್ರು ಈ 80 ಜನ ಸಪ್ರೇಟ್, ಇವ್ರನ್ನೆಲ್ಲ ಬಿಟ್ಟು 80 ಜನ ಆಗಿರ್ತಾರೆ. ಓಕೆ, ಸೊ 80 ಜನ. ಆ 80 ಜನದಲ್ಲಿ ಏನಾಗಿದೆ ಅಂದ್ರೆ 95 ಟೋಟಲ್ ಜನ. ಆ ಟೋಟಲ್ದಲ್ಲಿ 80 ಜನ ಇವ್ರು ಬಿಟ್ರೆ ಇನ್ನ 15 ಜನ ಏನಿರುತ್ತಲ್ಲ, 15 ಜನ ಏನಂದ್ರೆ ಅದು ಕಾಮನ್ ಆಗಿರುತ್ತೆ. ಮೂವರ್ಗೂ ಕಾಮನ್ ಆಗಿರುತ್ತೆ ಈ 15 ಜನ. ಓಕೆ, ಟೋಟಲ್ 95. ಆ 95ರಲ್ಲಿ ನೀವು ಇದನ್ನ ಬಿಟ್ಟು ತಗೊಂಡ್ರೆ ಈಗ ನೋಡಿ 95 ಹೆಂಗ್ ಬಂತು? ಆ 95ರಲ್ಲಿ 80 ಅಂದ್ರೆ ಇವ್ರಿಗೆ ಸಂಬಂಧ ಇಲ್ಲ.
ಇವ್ರಿಗೆ ಸಂಬಂಧ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲ. ಆ 95ರಲ್ಲಿ ಆಕ್ಚುಲಿ 80 ಬರ್ಬೇಕಿತ್ತು, ಇದನ್ನ ಬಿಟ್ಟು 80 ಬರ್ಬೇಕು, ಇದನ್ನ ಬಿಟ್ಟು 80 ಬರ್ಬೇಕು. ಬಟ್ ಇದನ್ನ ಸೇರಿಸಿ 95 ಬಂದಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು, 164ರಲ್ಲಿ 84 ತೆಗೆದ್ರೆ 80 ಬರುತ್ತೆ, ಇದನ್ನ ಬಿಟ್ಟು. ಹಂಗಾದ್ರೆ 95ರಲ್ಲಿ 80 ತೆಗೆದ್ರೆ 15, ಇದು 15 ಸೆಂಟ್ರ್. ಓಕೆ, ಮತ್ತೊಮ್ಮೆ ಹೇಳ್ತೀನಿ, ಎಲ್ಲಾ ಟೋಟಲ್ ಕೂಡಿಸಿದ್ರೆ 164. ಅದರಲ್ಲಿ ಈ ಸೆಂಟ್ರನ್ನ ಬಿಟ್ಟು ಇದು 84ನ ತೆಗೆದ್ರೆ ಟೋಟಲ್ 80 ಜನ ಅಷ್ಟೇ ಇದ್ದಾರೆ. ಇದರಲ್ಲಿ 27, ಇದು 28, ಇದು 29, ಈ ಟೋಟಲ್ 84 ಆಯ್ತು. ಆ 84ರಲ್ಲಿ ಇದ್ರಲ್ಲಿ ನೀವು ಮೈನಸ್ ಮಾಡಿದ್ರೆ 80 ಆಗ್ತಾರೆ. ಈ 80 ಯಾರು ಅಂತಂದ್ರೆ 164 84 ತೆಗೆದ್ರೆ ಇವ್ರನ್ನ ಬಿಟ್ಟು ಆಗ್ತಾರೆ. ಈಗ ಇಷ್ಟು ತಗೊಂಡಿದ್ದು ಇವ್ರನ್ನ ಬಿಟ್ಟು. ಹಾಗಾದ್ರೆ ಟೋಟಲ್ 95 ಜನದಲ್ಲಿ 80 ಜನ ಅಷ್ಟೇ ಇದಾರೆ, ಅಂದ್ರೆ 15 ಜನ ಸೆಂಟ್ರ್ ಇರೋರು. 15 ಜನ. ಓಕೆ, ನೆಕ್ಸ್ಟ್ ನಾವು ಇದ್ರ ಲೆಕ್ಕದಲ್ಲಿ ನಾವು ಹಾಕಿದ್ಮೇಲೆ ಟೋಟಲ್ 41 ಜನ ಯಾರು ಇವರು ಒಂದೇ ಭಾಷೆನ ಇಷ್ಟಪಡೋರು. ಇವ್ದು ಕೇವಲ ಫುಟ್ಬಾಲ್, ಇದು ಎಲ್ಲ ಆಟವನ್ನ ಇಷ್ಟ ಪಡುವಂತರು. ಓಕೆ, PC ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್ ಇದು. ಫಸ್ಟ್ ಯಾಕೆ ಟೋಟಲ್ ಕೂಡಿಸ್ಬೇಕು? ಇದು ಕೂಡಿಸೋದ್ರಿಂದ ಏನಾಗುತ್ತೆ, 164ರಲ್ಲಿ ರಿಪೀಟ್ ಆದವರು ಬರ್ತಾರೆ. ಓಕೆ, 164ರಲ್ಲಿ ರಿಪೀಟ್ ಇದ್ದಾರೆ. ಮತ್ತೆ ಇದನ್ನು ಕೂಡಿಸ್ತಿರಲ್ಲ, ಇದನ್ನು ಕೂಡಿಸ್ತೀರಿ, ಅದರಲ್ಲೂ ರಿಪೀಟ್ ಇದ್ದಾರೆ. ಸೊ ಇದ್ರಲ್ಲಿ ಯಾರಿದ್ದಾರೆ? ಇದ್ರಲ್ಲಿ ಎರಡು ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಈ 49ರಲ್ಲಿ ಯಾರ್ಯಾರು ಇದ್ದಾರೆ? 2 ಭಾಷೆ ಮಾತಾಡೋರು ಇದ್ದಾರೆ, 3 ಭಾಷೆ ಮಾತಾಡೋರು ಇದ್ದಾರೆ, 1 ಭಾಷೆ ಮಾತಾಡೋರು ಇದ್ದಾರೆ. ಇದ್ರಲ್ಲಿ ಯಾರಿದ್ದಾರೆ? 2 ಭಾಷೆ ಮಾತಾಡೋರು ಇದ್ದಾರೆ, 3 ಭಾಷೆ ಮಾತಾಡೋರು ಇದ್ದಾರೆ. ಸೊ ಈಗ ನಾವು ಇದನ್ನ ತೆಗೆದು ಬಿಟ್ರೆ, ಇದನ್ನ ತೆಗೆದು ಬಿಟ್ರೆ ಇದರಲ್ಲಿ 1 ಭಾಷೆ ಮಾತಾಡೋರು ಇದ್ದಾರೆ, 2 ಭಾಷೆನೂ ಮಾತಾಡಿದ್ದಾರೆ. ಸೊ ನಾ ಇದ್ರಲ್ಲಿ ಇದನ್ನ ತೆಗೆದ್ರೆ, ಸೊ ಈ 80 ಜನ ಏನಿದಾರಲ್ಲ, ಈ 3 ಭಾಷೆ ಮಾತಾಡೋರು ಬಿಟ್ಟು ಬರ್ತಾರೆ. ಈ 3 ಭಾಷೆ ಮಾತನಾಡೋರು ಬಿಟ್ಟು ಬರ್ತಾರೆ. 1 ಸೆಕೆಂಡ್. ಓಕೆ, ಇದು ನೋಡಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಓಕೆ, ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಮಾಡಿಸಿ ನೆಕ್ಸ್ಟ್ ಹೋಗ್ತೀನಿ ನಾನು. ಓಕೆ ಸರ್, ಇದು ಒಂದ್ಸರಿ ನೀವು ಟ್ರೈ ಮಾಡಿ, ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ, ನೀವು ಒಂದ್ಸರಿ ಟ್ರೈ ಮಾಡಿ.